ರಾಜ್ಯಗಳಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದರೂ ಕೂಡ ನಾವು ಆ ರೌಡಿಗಳನ್ನು ಕೂಡ ಕರೆದು ಅವರು ಸದ್ಯ ಏನು ಕೆಲಸ ಮಾಡ್ತಿದ್ದಾರೆ, ಯಾವ್ಯಾವ ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳುತ್ತಿದೆ. ಈಗಾಗಲೇ ನಮ್ಮ ಬಾಲ್ಕಿ ಸಬ್ ಡಿವಿಷನಲ್ಲಿ ಎಲ್ಲ ರೌಡಿ ಎಲಿಮೆಂಟ್ಸ್ ಯಾರ್ಯಾರಿದ್ದಾರೆ ಅವರವ್ರ ಮನೆಗಳ ಮೇಲೆ ಬೆಳಗ್ಗೆ 4 ಗಂಟೆಗೆ ಹೋಗಿ ರೈಡ್ ಮಾಡಿ ಮನೆಗಳಲ್ಲಿ ಯಾವ್ಯಾವ ಆಯುಧಗಳನ್ನು ಇಟ್ಕೊಂಡಿದ್ದಾರೆ, ಯಾವ್ಯಾವ ಚಟುವಟಿಕೆಗಳು ಮಾಡ್ತಿದ್ದಾರೆ ಅನ್ನೋದ್ರ ಮೇಲೆ ನಿಗಾ ಇಟ್ಟು ಯಾರ್ಯಾರು ವೆಪನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಈಗಾಗಲೇ ಕಾನೂನು ಕ್ರಮ ಕೈಗೊಂಡಿದ್ದೇವೆ. ಹಾಗೂ ಎಬ್ಸ್ಕಾಂಡಿಂಗ್ ಯಾರ್ಯಾರಿದ್ದಾರೆ, ಯಾರ್ಯಾರ ಮೇಲೆ ವಾರೆಂಟ್ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೊಂಡು ಅಂಥವರ ಪ್ರಾಪರ್ಟಿಯನ್ನು ಪ್ರೊಕ್ಲಮೇಷನ್ ಮಾಡುವ ಪ್ರಕ್ರಿಯೆ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. 2-3 ಹ್ಯಾಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಅಂದರೆ ರಾಬರಿ ಮಾಡುವವರಾಗಲಿ, ಲ್ಯಾಂಡ್ ಗ್ರ್ಯಾಬಿಂಗ್ ಮಾಡುವವರಾಗಲಿ, ಇಂಥವ್ರ ಮೇಲೆ ನಾವು ಎಕ್ಸ್ಟರ್ನ್ಮೆಂಟ್ ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾಳೆ ನಾಡಿದ್ರಲ್ಲಿ ಅವರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ, ಬಹಳ ದೂರ ಇರುವಂಥ ಜಿಲ್ಲೆಗಳಿಗೆ ಗಡೀಪಾರ ಆಗ್ತಾರೆ. ಆ ಗಡೀಪಾರ ಬೇರೆ ಅವ್ರಿಗೆಲ್ಲರಿಗೂ ಎಚ್ಚರಿಕೆ ಆಗಿ ಅಂತ ನಾವು ನಿಮ್ಮ ಮುಖಾಂತರ ಅವ್ರಿಗೆ ತಿಳಿಸ್ತಾ ಇದ್ದೀವಿ. ಆ ರೌಡಿ ಪ್ರವೃತ್ತಿಯನ್ನು ಬಿಟ್ಟು ಬದಲಾವಣೆಯಾಗಿ ರೌಡಿ ಶೀಟನ್ನು ಕ್ಲೋಸ್ ಮಾಡಿಕೊಂಡು ಸಮಾಜದಲ್ಲಿ ಸ್ವೇಚ್ಛೆಯಿಂದ ಬರ್ತೀವಿ ಅವರೆಲ್ಲರಿಗೂ ಎಚ್ಚರಿಕೆ ನೀಡಿದ್ದೇವೆ. ಅದಕ್ಕೆ ನಾನು ಮತ್ತೆ ಫ್ರೈಡೇ ನಾನು ರೌಡಿ ಪೆರೇಡ್ ಮಾಡ್ತಾ ಇದ್ದೇನೆ. ಅವ್ರನ್ನ ಕೂಡ ಎಳೆದು ತಂದು ಇಲ್ಲಿ ನಿಲ್ಲಿಸಿ ಪರಿಶೀಲನೆ ಮಾಡೋಕ್ಕಂತ ನಾನು ಬೇಡ. ಯಾವ ತಿಂಗಳಾಗಿದೆ ಇವನ ಮೇಲೆ ಲಾಸ್ಟ್ ಕೇಸು 6 ತಿಂಗಳಾಯ್ತು ಸರ್. ಅಂದರೆ ಆ್ಯಕ್ಟಿವ್ ಇದ್ದಾನೆ, ಇನ್ನು ಆ್ಯಕ್ಟಿವ್ ಇದ್ದಾನೆ. ಪ್ರಾಪರ್ಟಿ ಅಟ್ಯಾಚ್ಮೆಂಟಿಗೆ ಬರೀರಿ ಸರ್. ಒಕ್ಕಲ್ತನ ಮಾಡ್ಕೊ. ಹೆಸರು ಗೊತ್ತಿಲ್ಲದೆ ಹೋಗಿ ದುಡ್ಡು ಕೊಟ್ಟು ಬರ್ತಾ ಇದ್ದೀನಿ ನೀನು. ಇವತ್ತು ಕರ್ಕೊಂಡು ಹೋಗಿ ಎನ್ಕ್ವೈರಿ ಮಾಡಿರಿ ಅವನು. ಇನ್ನೂ 3 ಜನರು ಯಾರಿದ್ರು ಅವ್ರದ್ದು ತಲವಾರು ಚಾಕು ಏನೋ ಇನ್ನು ಯಾರು ಮಾಡಿರೋ ಆರೋಪಿಗಳಿದ್ದರು. ಹುಮ್ನಾಬಾದಲ್ಲಿ ಒಟ್ಟು ರೌಡಿ ಶೀಟರ್ಗಳು ಎಷ್ಟು? 40ರಲ್ಲಿ ಎಷ್ಟು ರೌಡಿ ಶೀಟರ್ಗಳು ಕೊಲೆ ಆರೋಪಿಗಳಿದ್ದಾರೆ? ಒಬ್ಬ ಬಂದ ಸರ್ ಲಿಸ್ಟ್ ನೋಡಿ. ಮಿಕ್ಕಿದವ್ರು ಯಾರು ಯಾಕೆ ಬಂದಿಲ್ಲ? ಮನೆಯವರು ಯಾರು ಯಾಕೆ ಬಂದಿಲ್ಲ? 12 ಜನ ದಿನ ಪರೇಡ್ ಮಾಡಿ 12 ಸರ್. ನಿಮ್ಗೆ ಮತ್ತೆ 2ನೇ ರೌಡಿ ಪರೇಡ್ ಆದರೂ ಹೇಳಿ. ಯಾವಾಗ? ಏನು ಅವನ ಹೆಸರು? ಮನ್ಸೂರ್ ಅಹಮದ್ ಖಾದ್ರಿ ಸರ್. ಆ ರೀಡಿಂಗ್ ಆಸ್ಪತ್ರೆ ಚೆನ್ನಾಗಿ ಮೆರವಣಿಗೆಗಳು ಮಾಡ್ತಾ ಇದ್ದಾನಲ್ಲ, 2 ಗಂಟೆ 3 ಗಂಟೆ ತನಕ ಮೆರವಣಿಗೆ ಮಾಡ್ತಾ ಇದ್ದಾನೆ. ಆವಾಗ ಆಗಲಾರ್ದ ಸುಸ್ತಿ ಇವಾಗ ಯಾಕೆ ಆಗ್ತಾ ಇದೆ ಆಸ್ಪತ್ರೆ ಹೇಳ್ರಿ. ಇಲ್ಲೇ ಬಿದ್ದ ಆವಾಗ ಸುಸ್ತಿ ಆಗಲ್ಲ, 2 ಗಂಟೆ 3 ಗಂಟೆ ಮಾಡಿಸ್ಕೊಳ್ಳಿ. ಸ್ವೇಚ್ಛೆಯಿಂದಲೇ ಬರ್ತೀವಿ. ನೀವೆಲ್ಲ ರೌಡಿ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋದರೆ ಮಾತ್ರ ಕಾನೂನಿನ ಸಂಕಷ್ಟ ನಿಮಗೆ ಇದ್ದೇ ಇರ್ತದೆ. ನಾವು ಎಲ್ಲ ಮನೆಗಳ ಮೇಲೆ ದಾಳಿ ಮಾಡ್ತೇವೆ. ಒಂದು 4 ದಿನದ ಹಿಂದೆ ಬಾಲ್ಕಿ ಸಬ್ ಡಿವಿಷನ್ನಲ್ಲಿ ಪ್ರತಿಯೊಬ್ಬ ರೌಡಿ ಶೀಟರ್ ಮನೆ ಮೇಲೆ ದಾಳಿ ಮಾಡಿದ್ದೇವೆ. ಯಾರ್ಯಾರು ತರಕಾರಿಗಳನ್ನು ಇಟ್ಕೊಂಡಿದ್ದಾರೆ, ವೆಹಿಕಲ್ಗಳಲ್ಲಿ ಯಾರ್ಯಾರು ಚಾಕುಗಳನ್ನು ಇಟ್ಕೊಂಡು ಓಡಾಡ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ನಾವು ತೆಗೆದಿದ್ದೇವೆ. ಅಂಥವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಎಕ್ಸ್ಟರ್ಮೆಂಟ್ ಮಾಡ್ತಾ ಇದ್ದೇವೆ. ಈಗಾಗಲೇ 3 ಜನ ನಾವು ಬೇರೆ ಬೇರೆ ದೂರ ಜಿಲ್ಲೆಗಳಿಗೆ ನಾವು ಗಡೀಪಾರ ಮಾಡಿದ್ದೇವೆ. ಮಟ್ಕ ಹೆಸರಲ್ಲಿ ಬಡವರಿಗೆ ಮೋಸ ಮಾಡಿ ಬಡವರನ್ನ ದೋಚಿಕೊಳ್ಳುವ ಮಟ್ಕ ಕಳ್ಳರನ್ನು ಕೂಡ ನಾವು ಬಿಡಲ್ಲ. ಅದೇ ರೀತಿ ಡ್ರಗ್ಸ್ ಅನ್ನು ಮಾರೋ ಸ್ಟೂಡೆಂಟ್ಸು ಸಮಾಜವನ್ನು ಹಾಳು ಮಾಡುವ ರೌಡಿ ಶೀಟರ್ಗಳನ್ನು ಕೂಡ ನಾವು ಬಿಡಲ್ಲ. ನಾನು ಮತ್ತೊಂದು ಸರಿ ರಿಪೀಟ್ ಮಾಡ್ತಾ ಇದ್ದೇನೆ, ರೌಡಿ ಶೀಟ್ ಇದ್ದಿದ್ದರಿಂದ ಕೇವಲ ನಿಮ್ಮೊಬ್ಬರಿಗೆ ನಷ್ಟ ಅಲ್ಲ, ನಿಮ್ಮ ಇಡೀ ಕುಟುಂಬಕ್ಕೂ ನಷ್ಟ. ರೌಡಿ ಶೀಟರ್ಗಳು ಮಕ್ಕಳಿಗೆ ಕೊಡಲ್ಲ, ಯಾವ ನೆಟ್ಟತನ ಯಾರು ಇಟ್ಕೊಳ್ಳಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಮ ಇನ್ಸ್ಪೆಕ್ಟರ್ ಎಲ್ಲರಿಗೂ ಹೇಳ್ತಾ ಇದ್ದೇನೆ, ಫ್ರೈಡೆ ಮತ್ತೊಂದು ರೌಡಿ ಪೀರಿಯಡ್. ಇವತ್ತು ಯಾರ್ಯಾರು ಮಿಸ್ ಆಗಿದ್ದಾರೆ, ಯಾಕೆ ಮಿಸ್ ಆಗಿದ್ದಾರೆ ಅನ್ನೋ ಪಟ್ಟಿಯನ್ನು ಸೇವ್ ಮಾಡಿಕೊಂಡು ಫ್ರೈಡೆ ಕಡ್ಡಾಯವನ್ನು ಮುಂದೆ ಹಾಕಬೇಕು.